23ನೇ ವರ್ಷದ ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟ್. ಆರ್ಟಿಜೆ ಗ್ರೂಪ್ಸ್ ನಾರಾಯಣಪುರ ಚಾಲೆಂಜರ್ಸ್ ಟ್ರೋಫಿ. ಮೊದಲ ದಿನದ ಪಂದ್ಯದಲ್ಲಿ ಬಬ್ಲು ಗೌಡರಿಗೆ ವಿಜಯ. ರಾಜ್ಯ ಮಟ್ಟದ ಹಾರ್ಡ ಟೆನ್ನಿಸ್ ಬಾಲ್ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಬ್ಯಾಟಿಂಗ್ ಮಾಡುವ ಮುಖಾಂತರ ಚಾಲನೆ ನೀಡಿದ ಮಾಜಿ ಸಚಿವ ರಾಜುಗೌಡ. ಯುವ ನಾಯಕ ಬಬ್ಲು ಗೌಡ್ರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಪಂದ್ಯಾವಳಿ. ಮಾಜಿ ಸಚಿವ ರಾಜುಗೌಡ ಅವರಿಗೆ ಪಟಾಕಿ ಸಿಡಿಸುವ ಮೂಲಕ ಬರಮಾಡಿಕೊಂಡ ಅಭಿಮಾನಿಗಳು. ಇದೆಲ್ಲವೂ ಕಂಡುಬಂದಿದ್ದು ನಾರಾಯಣಪುರದ ಎಎನ್ಸಿಸಿ ಕ್ರೀಡಾಂಗಣದಲ್ಲಿ. ಆರ್ಟಿಜೆ ಗ್ರೂಪ್ಸ್ ನಾರಾಯಣಪುರ ವತಿಯಿಂದ 23ನೇ ವರ್ಷದ ಚಾಲೆಂಜರ್ಸ್ ಟ್ರೋಫಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲ ದಿನದ ಪಂದ್ಯದಲ್ಲಿ ರಾಜುಗೌಡ ಮತ್ತು ಬಬ್ಲು ಗೌಡ ಅವರ ಟೀಮ್ ಮಧ್ಯೆ ಸ್ಪರ್ಧೆ ನಡೆಯಿತು. ಈ ವೇಳೆ ಬಬ್ಲು ಗೌಡ ಅವರ ಟೀಮ್ ವಿಜೇತರಾದರು. ರಾಜುಗೌಡ ಅವರು ನಾರಾಯಣಪುರ ಟೀಮ್ ಮತ್ತು ಲಿಂಗಸ್ಗೂರು ಟೀಮ್ಗೆ ಪ್ರೋತ್ಸಾಹಕರ ನಗದು ಬಹುಮಾನ ನೀಡಿದರು. ವಿಕೆಟ್ನ ಪತನವಾಗಿದೆ. ನಾನೀಗಾಗಲೇ ಹೇಳಿದ ಹಾಗೆ ಕ್ರಿಕೆಟ್ 23ನೇ ವರ್ಷ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿರುವ ರಾಜುಗೌಡ್ರು ಅಭಿಮಾನಿ ಬಳಗ ವ್ಯಕ್ತಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಈ ಸಲ ಬಬ್ಲು ಗೌಡ್ರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಹಾರ್ಡ ಟೆನ್ನಿಸ್ ಬಾಲ್ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ಗೆ ವ್ಯಾಪಕ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಪಾರ ಸಂಖ್ಯೆಯ ಅಭಿಮಾನಿಗಳು ಹಾಗೂ ಕ್ರೀಡಾಸಕ್ತರು ಸೇರಿದ್ರು. ಸತತವಾಗಿ 23 ವರ್ಷಗಳಿಂದ ನಮ್ಮ ನಾರಾಯಣಪುರ ಗ್ರಾಮೀಣ ಭಾಗದ ಎಲ್ಲ ಕ್ರೀಡಾಪಟುಗಳಿಗೆ, ಯುವಕರಿಗೆ ಪ್ರೋತ್ಸಾಹ ನೀಡೋದಕ್ಕಾಗಿ ಸನ್ಮಾನ್ಯ ನರಸಿಂಹನಾಯಕ ರಾಜುಗೌಡರವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಭಾಳ ಸುಸಜ್ಜಿತವಾದಂಥ ಕ್ರೀಡಾಂಗಣವನ್ನು ನಮ್ಮೆಲ್ಲರಿಗಾಗಿ ಕ್ರೀಡಾಪಟುಗಳಿಗಾಗಿ ಮಾಡಿಕೊಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ನಾವು ನಾರಾಯಣಪುರ ಅವರ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಥಮ ಬಹುಮಾನ 2,80,000 ರೂಪಾಯಿ, ದ್ವಿತೀಯ ಬಹುಮಾನ 1,40,000 ರೂಪಾಯಿ, ತೃತೀಯ ಬಹುಮಾನ 50,000 ರೂಪಾಯಿ ಅಂತೆ, ಹಾಗೂ ವೈಯಕ್ತಿಕ ಆಕರ್ಷಕ ಬಹುಮಾನಗಳು ಇನ್ನಿತರ ಬಹುಮಾನಗಳು ಇರೋದರಿಂದ ಪ್ರತಿ ವರ್ಷದಂತೆ ಈ ವರ್ಷಗಳು ಭಾಳ ವಿಜೃಂಭಣೆಯಿಂದ ಕ್ರೀಡಾಪಟುಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಸುಮಾರು 60, 70, 102 ಟೀಮ್ಗಳು ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾವೆ. ಸತತ ಕಾಲ 1 ತಿಂಗಳ ಕಾಲ ಈ ಟೂರ್ನಮೆಂಟ್ ನಡೆಯೋದರಿಂದ ಡಿಸೆಂಬರ್ 27ನೇ ತಾರೀಕು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜುಗೌಡರವರ ಹುಟ್ಟುಹಬ್ಬದ ನಿಮಿತ್ತ ಅಂದಿನ ದಿನ ಫೈನಲ್ ಪಂದ್ಯ ಹಾಗೂ ಅವರ ಸಹೋದರಾಗಿರ್ತಕ್ಕಂಥ ಹನುಮಂತ ನಾಯಕ್ ಬಬ್ಲುಗೌಡರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವತ್ತು ಫೈನಲ್ ಪಂದ್ಯಾವಳಿ ನೆರವೇರಿಸ್ತದೆ. ಆರ್ಟಿಜೆ ಚಾಲೆಂಜರ್ಸ್ ಪಂದ್ಯಾವಳಿ 1 ತಿಂಗಳವರೆಗೆ ಅಂದ್ರೆ ಡಿಸೆಂಬರ್ 27ಕ್ಕೆ ಫೈನಲ್ ಮ್ಯಾಚ್ ಇರುತ್ತೆ. ಸುಮಾರು 102 ಟೀಮ್ಗಳು ಪಾಲ್ಗೊಂಡಿವೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವ ರಾಜುಗೌಡ ಗ್ರಾಮೀಣ ಭಾಗದ ಯುವಕರಿಗೆ, ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಸಲುವಾಗಿ ಅತಿ ಉತ್ತಮ ಕ್ರೀಡಾಂಗಣವನ್ನ ಮಾಡಿಕೊಟ್ಟಿದ್ದಾರೆ. ಇದೀಗ ನಡೀತಿರೋ ಪಂದ್ಯಗಳು ಗಮನ ಸೆಳೆದಿವೆ. ನ್ಯೂಸ್ 24 ಭಾರತ್, ಯಾದಗಿರಿ.